ಹಲೋ ನಮಸ್ಕಾರ ಕರ್ನಾಟಕ ಜನತೆಗೆ. ನಾನಿವಾಗ ಕೊಟಾಯಿ ಮಕಾವು ಪ್ರಾಂತ್ಯದಲ್ಲಿದ್ದೀನಿ. ಏನಿದೆ ರೋಡು ಫುಲ್ಲು ಇಟಾಲಿಯನ್ ಥರ ಇದೆ. ವಾವ್, ಚೆನ್ನಾಗಿದೆ. ಏನೋ ಗೊತ್ತಿಲ್ಲ, ಅರಮನೆ ಥರ ಇದೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಏನೋ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಜಸ್ಟ್ ಐ ವಿಲ್ ಡೂ ಗೂಗಲ್ ರಿಸರ್ಚ್ ಚೆನ್ನಾಗಿ. ಯಾರೋ ಬೆಟ್ಟದ ಮೇಲೆ ಮನೆ ಕಟ್ಸ್ಬಿಟ್ಟಿದ್ದಾನೆ ಅಣ್ಣ. ಜಸ್ಟ್ ಐ ಬಾಟ್ ಇವೇರ್ ಟೆಸ್ಲಾ ಟ್ಯಾಕ್ಸಿ ಎಲ್ಲಾನು ಟೆಸ್ಲಾ. ನಮ್ಮ ಬೆಂಗಳೂರಲ್ಲಿ ಹಾಕಿಲ್ಲ ಟೆಸ್ಲಾ, ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಜಾಸ್ತಿ. ಸ್ಟ್ರೀಟ್ ಮಗ ತುಂಬ ಸಕ್ಕದಾಗಿದೆ, ಒಂಥರ ತುಂಬ ಡೀಸೆಂಟಾಗಿ, ತುಂಬ ಚೊಕ್ಕಾಗಿ, ಬರೀ ಸರ್ಕಲ್ಗಳೇ ಇದೆ. ಯಾರನ್ನ ಇಂಟರ್ವ್ಯೂ ಮಾಡೋಣ ಅಂದ್ಕೊಂಡೆ, ಎಲ್ಲ ತುಂಬ ಆರೋಗ್ಯಂಟ್ ಪೀಪಲ್ಸ್ ಇವರಂತೂ. ಆರೋಗ್ಯಂಟ್ ಅಂತಲ್ಲ, ಇದೇ ಅವರು ತುಂಬ ಪ್ರೈವಸಿನ ಇಷ್ಟಪಡ್ತಾರೆ. ಸೊ ನಾವು ಅಷ್ಟೇ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ಸೊ ಈ ಸರ್ಕಲ್ ನೋಡಿ. ನನಗಂತೂ ಈ ಜಾಗ ಎಷ್ಟು ಇಷ್ಟ ಆಯಿತು ಅಂದರೆ, ನಾನು ಅಲ್ಲೇ ಮನೆ ಕಟ್ಟಿ ಅಲ್ಲೇ ವಾಸ ಆಗಿಬಿಡೋಣ ಅನ್ನೋಷ್ಟು ರೇಂಜಿಗೆ ಇಷ್ಟ ಆಗೋಯ್ತು ಜಾಗ. ಏನು ತುಂಬ ಪೀಸ್ ಏನು ಆಗಿತ್ತು. ಇಲ್ಲ ಅಂದ್ಕೊತೀನಿ ಅಷ್ಟೇ. ಐ ವಿಲ್ ಜಸ್ಟ್ ಗೋ ಬ್ಯಾಕ್ ಟು ನಾನು ಆ್ಯಕ್ಚುಲಿ ಕನ್ಫ್ಯೂಷನ್ ಆಗ್ಬಿಟ್ಟು, ಈ ಬೇಕ್ರಿ ಇಲ್ಲಿರೋದು, ಈ ಬೇಕ್ರಿ ಕ್ಲೋಸ್ ಆಗಿರೋದು ನೋಡಿ ಆ್ಯಕ್ಚುಲಾಗಿ ಕ್ಲೋಸ್ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೀನಿ ಬೇಕ್ರಿನ. ಇವಾಗ ಹೋಗಿ ಫುಡ್ ರಿವ್ಯೂ, ಆಫ್ಟರ್ ಫುಡ್ ರಿವ್ಯೂ ಮಾಡ್ತೀನಿ, ನೋಡೋಣ ಎಷ್ಟು ಚೆನ್ನಾಗಿದೆ, ಏನು ಬಂಡವಾಳ ಗೊತ್ತಾಗುತ್ತೆ. ಸೊ ಒಳಗಡೆ ಬೇಕ್ಸ್ ಇದೆ, ಆಲ್ಮೋಸ್ಟ್ ಆಲ್ ಬೇಕ್ಸ್ ಗೆಟ್ ಇನ್ ಇಂಡಿಯಾ. ನೋಡಿದ್ರಲ್ಲ, ಅವರು ನನಗೆ ಹೇಳಿದ್ರು ಫೋಟೋ ತೊಗೊಬೋದು, ವೀಡಿಯೋ ತೊಗೊಳಂಗಿಲ್ಲ ಅಂತೇಳಿ. ಇದ್ರ ಬಗ್ಗೆ ಹೇಳೋದಾದರೆ, ಇದು ಬಂದು ಆ್ಯಂಡ್ರ್ಯೂ ಸ್ಟೋವ್ ಅನ್ನೋರು ಫಸ್ಟು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಅವ್ರು ತೀರ್ಕೊಂಡ್ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದನ್ನ ಮೇಂಟೈನ್ ಮಾಡ್ತಾಯಿದ್ರೆ. ಇದು ಬಂದು ಫೇಮಸ್ಸು ಪೋರ್ಚುಗೀಸ್ ಎಟ್ರಾಕ್ಟ್ಗೆ. ನೀವು ಮಕಾವಿಗೆ ಬಂದರೆ ಬಂದು BCM ಬ್ಯಾಂಕು, ATM ಏನಾದರೂ ಕ್ಯಾಶ್ ತೊಗೊಬೇಕು ಅಂದರೆ ಇದು ಬಂದು ಸರ್ವೀಸಸ್ ಇರುತ್ತೆ. ನಾವು ಆರ್ಡ್ರ್ ಮಾಡಿದ್ರೆ ಬಂದು ಕೊಡ್ತಾರೆ. ಅಲ್ಲಿ ಬರೀ ಸೆಲ್ಫ್ ಸರ್ವಿಸ್ ತೊಗೊಂಡು ಮನೆಗೆ ಪ್ಯಾಕಿಂಗ್ ಮಾಡಿಸ್ಕೊಂಡು ಹೋಗೋ ಥರ ಅನುಕೂಲ ಇದೆ. ಬನ್ನಿ. ಪೀಸ್ಫುಲ್ ಆಗಿದೆ ಜಾಗ. ಆ್ಯಕ್ಚುಲಿ ಕುತ್ಕೊಂಡು ಚೆನ್ನಾಗಿ ಚಿಲ್ ಮಾಡ್ಬೋದು. ಇಲ್ಲೇ ರಿವ್ಯೂ ತೊಗೊಂಬಿಡೋಣ, ನೋಡೋಣ. ಫೈನಲಿ ನಾನು ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದು ಪೋರ್ಚುಗೀಸ್ ಎಟ್ರಾಟು, ಗಾರ್ಲಿಕ್ ಬ್ರೆಡ್ಡು ಮತ್ತು ಐಸ್ಡ್ ಕಾಫಿ. ಬನ್ನಿ ರಿವ್ಯೂ ಕೊಡ್ತೀನಿ ನೋಡ. ಇಲ್ಲಿ ಕುತ್ಕೊಂಡಿದ್ದೀನಿ, ಜಸ್ಟ್ ಟ್ರೈ ಮಾಡಿ ರಿವ್ಯೂ ಮಾಡಿ ಹೇಳ್ತೀನಿ ನಿಮಗೆಲ್ಲ. ಹೋಟೆಲ್ ತೊಗೊಂಡೋಗಿ ರೆಸಾರ್ಟಲ್ಲಿ ಮಾಡೋಕ್ಕಿಂತ ಇಲ್ಲೇ ಬೆಸ್ಟ್ ಪೀಸ್ ಆಗಿದೆ. ಟೈಮ್ ಸ್ಪೆಂಡ್ ಮಾಡೋಣ ಅಲೋನು ಅಂತ ಬಂದೆ. ಬನ್ನಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ನೋಡೋಣ. ಫಸ್ಟು ಎಟ್ರಾಕ್ಟ್ನ ತೊಗೊತಾ ಇದ್ದೀನಿ. ಸೊ ಎಟ್ರಾಕ್ಟ್ ಬಂದ್ಬಿಟ್ಟು ತುಂಬ ಫೇಮಸ್ಸು. ಥೌಸಂಡ್ಸ್ ಆಫ್ ಯೂನಿಟ್ಸ್ನ ಸೇಲ್ ಮಾಡ್ತಾರೆ ಮಂತ್ಲಿ ಇವರು. ಸೊ ನೋಡಿದೆ ಟೇಸ್ಟ್. ಕಂಪ್ಲೀಟ್ ಚೀಸ್ ಇದೆ, ಒಂದಕ್ಕೆ 100 ರೂಪೀಸ್ ಇವಾಗ ಚಾರ್ಜಿಂಗ್. ಕಂಪ್ಲೀಟ್ ಚೀಸ್ ಇದೆ. ಒನ್ ಎಕ್ಸ್ಪೀರಿಯನ್ಸ್ ಮಾಡಬೇಕಿದ್ರಲ್ಲ, ತುಂಬ ಚೆನ್ನಾಗಿದೆ. ನಾನು ತುಂಬ ಸ್ವೀಟ್ನ ಹೇಟ್ ಮಾಡ್ತೀನಿ, ಅಷ್ಟು ತಿನ್ನಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಟ್ರಾವೆಲಿಂಗ್, ರೆಕಮೆಂಡೆಡ್ ಪ್ಲೇಸ್ ಮಾತ್ರ. ಎಷ್ಟು ಯಾವುದೋ ಇದು ಮಿಲ್ಕ್ ಐಸ್ ಕಾಫಿ ಅಂತೆ. ಅಷ್ಟಕ್ಕಷ್ಟೇ ಹೇಳ್ಕೊಳ್ಳೋ ಅಂತ ಏನಿಲ್ಲ. ಸೇಮು ನಮ್ಮ ಬೆಂಗಳೂರಲ್ಲಿರೋ ಈ ಕಾಫಿ ಡೇಗಿಂತ ವರ್ಸ್ಟಾಗಿದೆ. ಇಷ್ಟ ಆಗೋದು. ನೋಡ್ತಿದ್ದಾರಲ್ಲ, ಅದು ಐಸ್ಡ್ ಮಿಲ್ಕ್ ಕಾಫಿ ಬಂದು ನನಗೇನು ಇಷ್ಟ ಆಗಲಿಲ್ಲ, ನಾನು ರೆಕಮೆಂಡ್ ಮಾಡಲ್ಲ. ಈ ಗಾರ್ಲಿಕ್ ಬ್ರೆಡ್ ಕೂಡ ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಇಟ್ಸ್ ನಾಟ್ ಟೋಟಲಿ ವರ್ತ್. ಎಟ್ರಾಕ್ಟ್ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ, ಇಲ್ಲಿ ಮಾತ್ರ ಅಂತಲ್ಲ. ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇನ್ ಮಕಾವು ಆರ್ ಹಾಂಗ್ಕಾಂಗ್, ಇದು ಸಿಗುತ್ತೆ ಪರವಾಗಿಲ್ಲ. ಇಂಡಿಯಾದಲ್ಲಿ ಗುಬ್ಬಚ್ಚಿ ನೋಡೋದೇ ತುಂಬ ಕಮ್ಮಿ. ಇಲ್ಲಿ ಬಂದು ಗುಬ್ಬಚ್ಚಿ ನನ್ನ ಪಕ್ಕ ಕೂತ್ಕೊಂಡಿದೆ. ಅದು ಎಷ್ಟು ಚೆನ್ನಾಗಿ ನೋಡ್ತಾ ಇದೆ, ನನಗೆ ಕೊಡ್ತಾನ ಅಂತ. ಯಾಕೆ ಕೊಡೋಣ, ಎಂತೆಂಥವ್ರಿಗೂ ಕೊಟ್ಟಿದ್ದೀವಿ ಅಂತೆ, ನಿನಗೆ ಕೊಡೋದು. ನನಗಂತೂ ಗುಬ್ಬಚ್ಚಿ ನೋಡಿ ತುಂಬಾ ಇಷ್ಟ ಆಯಿತು. ನನಗೆ ಗಾರ್ಲಿಕ್ ಬ್ರೆಡ್ ಏನು ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನಲ್ಲಿರೋ ಗುಬ್ಬಚ್ಚಿಗಳಿಗೆ ಅರ್ಧ ಹಾಕ್ಬಿಟ್ಟೆ. ನೋಡಿರಿ, ಎಲ್ಲ ಬಂದು ಒಂದು 10-15 ಇದೆ ಗುಬ್ಬಚ್ಚಿ. ನಾನು ವೀಡಿಯೋ ಮಾಡ್ಬೇಕಾದ್ರೆ ಒಂದು 5-6 ಇದ್ದರು ಅಷ್ಟೇ. ನೋಡಿ ಎಲ್ಲ ಹೆಂಗೆ ಬಂದು ತಿಂತಾ ಇದೆ ಅಂತ. ಸೊ ಆ ಕಡೆನೂ ಕೆಲವು ಇದೆ.
ಫೈನಲಿ ನನಗೆ ಕ್ಯಾಬ್ ಸಿಕ್ತು. ನೋಡ್ತಿದ್ದಾರಲ್ಲ, ಇದು 21 ರೂಪಾಯಿಂದ ಸ್ಟಾರ್ಟಿಂಗು, ಅಂದರೆ 220 ರೂಪಾಯಿಂದ ನಿಮ್ಗೆ ಹೋಗ್ತಾ ಹೋಗ್ತಾ 1.5 ಕಿಲೋಮೀಟ್ರ್ 3 ಕಿಲೋಮೀಟ್ರಿಗೆಲ್ಲ 1,500 ಆಗಿಬಿಡುತ್ತೆ. ಅದೊಂದು ಮಾತ್ರ ಕ್ವೈಟ್ ಎಕ್ಸ್ಪೆನ್ಸಿವ್ ಇಲ್ಲಿ ಮಕಾವು ಆಗಲಿ ಹಾಂಗ್ಕಾಂಗಲ್ಲಾಗಲಿ. ಸೊ ನಾನು ಸೋಲೋ ಟ್ರಾವೆಲ್ ಮಾಡೋದ್ರಿಂದ ಫ್ಯೂ ಡೇಸ್ ನನಗೆ ತುಂಬಾ ಜಾಸ್ತಿ ಬಿತ್ತು. ಬಟ್ ಇದು ರಿಮೋಟ್ ಪ್ಲೇಸ್ ಆಗಿರೋದ್ರಿಂದ ಬಸ್ ಹಿಡ್ದು ಟ್ರಾವೆಲ್ ಮಾಡೋದೆಲ್ಲ ತುಂಬ ಹಿಂಸೆ ಆಗುತ್ತೆ. ನಾನು ಪ್ಲೇಸಸ್ನ ಕವರ್ ಮಾಡಬೇಕು ಅಂದರೆ ಟ್ಯಾಕ್ಸಿನೇ ಬೆಟರ್ ಆಪ್ಷನ್ ಆಗಿತ್ತು. ನೀವು ಏನಾದರೂ 5-6 ಜನ ಬಂದರೆ ವರ್ತಿದೆ. ಸೊ ಸೋಲೋ ಟ್ರಾವೆಲ್ ಆಗಿರೋದ್ರಿಂದ ನಂಗೆ ತುಂಬ ಜಾಸ್ತಿನೇ ಆಯಿತು ಅಂತ ಅಂದ್ಕೊತೀನಿ. ನಾನಿವಾಗ ನನ್ನ ಹೋಟೆಲ್ಲು ಗ್ರ್ಯಾಂಡ್ ಕಲೋನಿಯಲ್ ರೆಸಾರ್ಟ್ ಅಂತ ಹೇಳಿ ಅದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಸೆಕೆಂಡ್ ಡೇ ಮುಗೀತು. ನೈಟ್ ಸ್ವಲ್ಪ ನಿದ್ದೆ ತುಂಬ ಕಮ್ಮಿ ಮಾಡಿದ್ದೀವಿ ಆಫ್ಟರ್ ಲಾಡ್ ಆಫ್ ಟ್ರಾವೆಲಿಂಗ್. ರೆಸ್ಟ್ ಮಾಡಬೇಕು. ನಿಮಗೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.